ಕನಕಪುರದಲ್ಲಿ ನಿಲ್ಲಿಸಿದಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರು ಅಶೋಕ್ ಅವರು ಅಂತ ಹೇಳಿ. ನಾನು ಪ್ರಶ್ನೆ ಹಂಗೆ ನಿಲ್ಲಂಗಿದ್ರೆ ನಾನು ಯಾಕೆ ಹೋಗ್ತಾ ಇದ್ದೆ ನಾನು ಅಲ್ಲಿಗೆ? ನಾನು ಸುಮಾರು 9 ದಿನ ಅಲ್ಲಿ ಕೆಲಸ ಮಾಡಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದೇ ಒಂದು ದಿನ ಪದ್ಮನಾಭನಗರದಲ್ಲಿ ಕ್ಯಾನ್ವಾಸ್ ಮಾಡಿದ್ದು ಒಂದೇ ದಿನ. 9 ದಿನ ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಒಂಥರ ಕನಕಪುರ ಗೊತ್ತಿದೆಯಲ್ಲ, ಒಂಥರ ಎಲ್ಲ ರೌಡಿಸಮ್ ಇರ್ತಕ್ಕಂಥದ್ದು ಅಲ್ಲಿ. ಆಗ ನನಗೆ ಅದೇ ಬದಲಾಗಿ ಒಂದು ವರ್ಷ ಮುಂಚೆ ಕೊಟ್ಟಿದ್ರೆ ನಾನು ಕೂಡ ಅಲ್ಲಿ ಭದ್ರವಾಗಿ ನಿಲ್ಲೋ ಅಂಥ ಕೆಲಸ, ಒಳ್ಳೆ ಓಟ್ ತೊಗೊಳೋ ಅಂಥದ್ದು ಮಾಡ್ಬೋದಾಯಿತು. ಸಡನ್ನಾಗಿ ನಾಮಿನೇಷನ್, ಸಡನ್ನಾಗಿ ಕ್ಯಾನ್ವಾಸ್ ಅಂತಂದರೆ ಅಲ್ಲಿ ಏನೂ ಇಲ್ಲ. ಬಿ ಜೆ ಪಿ ಕಳೆದ ಬಾರಿ ಅಲ್ಲಿ 1500, 2000, 3000 ಓಟ್ ತೊಗೊಂಡು ಇದ್ದಂಥ ಕ್ಷೇತ್ರ ಅದು. ಸಡನ್ನಾಗಿ ಒಂದೇ ಸರಿ ಉದ್ಭವ ಮಾಡೋಕ್ಕೆ, ಮ್ಯಾಜಿಕ್ ಮಾಡೋಕ್ಕೆ ಏನೂ ಆಗಲ್ಲ. ಅದರಿಂದ ಅವಕಾಶ ಇದ್ದಿದ್ರೆ ಮೊದಲೇ ನನಗೆ ಪಾರ್ಟಿ ಒಂದು ವರ್ಷದ ಮುಂಚೆನೇ ಹೇಳಿದರೆ ನಿಜಕ್ಕೂ ಅಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ನಾವು ಮಾಡ್ಬೋದಾಗಿತ್ತು. ವಿಜೇಂದ್ರ ಅವ್ರು ಹೇಗಿದ್ದಾರೆ? ವಿಜೇಂದ್ರ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀರಿ, ಒಟ್ಟಿಗೆ ಕೆಲಸ ಮಾಡಬೇಕು. ಮಾಡುವಂಥ ಒಂದು ವಾತಾವರಣನೂ ಕೂಡ ಕೇಂದ್ರ ನಾಯಕರು ನಮಗೆ ಅವಕಾಶ ಕೊಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ ಕೇಂದ್ರ ನಾಯಕರು. ಇವರಿಬ್ಬರ ನೇತೃತ್ವದಲ್ಲಿ ನಾವು ಕರ್ನಾಟಕದಲ್ಲಿ ಒಂದು ನಾಯಕತ್ವವನ್ನು ಬಿಲ್ಡ್ ಮಾಡ್ಬೋದು ಅಂತ ಆಸೆ ಇಟ್ಕೊಂಡಿದ್ದಾರೆ. ಅವರ ಆಸೆಗೆ ಚ್ಯುತಿ ಬರದ ರೀತಿಯಾಗಿ ನಾವಿಬ್ಬರು ಕೆಲಸ ಮಾಡ್ತೀವಿ. ಇನ್ನೂ ಪಕ್ಷದಲ್ಲಿ ಅವ್ರಿಗೆ ಹಿಡಿತ ಬಂದಿಲ್ಲ ಅಂತಿದ್ದಾರೆ. ಹಾಗೇನಿಲ್ಲ ನೋಡಿ, ಬಿ ಜೆ ಪಿನ ನೀವು ಬೇರೆ ಪಾರ್ಟಿ ಥರ ಹೋಲ್ಸೋಕ್ಕಲ್ಲ. ಹಿಡಿತ ಪ್ರಶ್ನೆನೇ ಬರಲ್ಲ ಇಲ್ಲಿ. ದಿಸ್ ಎ ಕೇಡರ್ ಪಾರ್ಟಿ. ಯಾರೇ ಬಿಟ್ಟು ಹೋಗಲಿ, ಯಾರೇ ಇರಲಿ, ಯಾರೇ ಹೋಗಲಿ, ಇಲ್ಲಿ ಕೇಡರ್ ಮೇಲೇ ನಡೆಯುವಂಥದ್ದು, ಇಲ್ಲಿ ಸಿದ್ಧಾಂತದ ಮೇಲೆ ನಡೆಯುವಂಥ ಪಾರ್ಟಿ. ಸಡನ್ನಾಗಿ ಗ್ರಿಪ್ ಸಿಕ್ಕಲ್ಲ, ಏನು ಗ್ರಿಪ್ ಪ್ರಶ್ನೆನೇ ಬರಲ್ಲ. ಸಿಸ್ಟಮ್ ಹೆಂಗೆಲ್ಲ ಹಂಗೆ ಇರುತ್ತೆ ಅಷ್ಟೇ. ವಿಜೇಂದ್ರ ಅವರ ಅಧ್ಯಕ್ಷರಾದಂಥ ಸಂದರ್ಭದಲ್ಲೂ ಅನೇಕ ವಿರೋಧಗಳು ಬಂತು. ಅವ್ರ ಮಾತನ್ನು ಈಗಲೂ ಕೂಡ ಹಲವರು ಕೇಳ್ತಾ ಇಲ್ಲ. ನೋಡಿ, ನ್ಯಾಚುರಲ್ಲಾಗಿ ಹೊಸ ಅಧ್ಯಕ್ಷರಾದಾಗ ಈ ಥರದ್ದು ನಾವು ಅಧ್ಯಕ್ಷರಾಗಬೇಕಾಗಿತ್ತು, ಈ ಥರದ್ದೆಲ್ಲ ನಾವು ವಿರೋಧ ಪಕ್ಷ ನಾಯಕ ಆಗಬೇಕಾಗಿತ್ತು, ಇದೆಲ್ಲ ಆಸೆಗಳು ಇಟ್ಕೊಂಡಿರ್ತಾರೆ. ಅದನ್ನು ಸ್ವಲ್ಪ ಕಡಿಮೆ ಆಗೋಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಕೂಲಿಂಗ್ ಟೈಮ್. ಆ ಕೂಲಿಂಗ್ ಟೈಮ್ ಆಗಿದೆ, ಎಲ್ಲ ಸೆಟ್ರೇಟ್ ಆಗಿದೆ. ಈಗ ಚುನಾವಣೆ ಬಂದಿದ್ದರಿಂದ ಮತ್ತೆ ಹಿಡಿತ ಸಿಕ್ಕಿದೆಯಾ ಪಕ್ಷದ ಮೇಲೆ? 100% ಡೌಟೇ ಇಲ್ಲ. ಪೂರ್ತಿ ಹಿಡಿತವನ್ನು ಪಾರ್ಟಿ ನಮ್ಮ ಕೇಡರ್ ಇರೋದ್ರಿಂದ ಪೂರ್ತಿ ಹಿಡಿತ ನಾಯಕರಿಗೆ ಇದೆ. ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಈ ಪಾರ್ಲಿಮೆಂಟ್ ಚುನಾವಣೆಯನ್ನು ನಾವು ಫೇಸ್ ಮಾಡ್ತೀವಿ.